ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಇದು ತೃಪ್ತಿಕರವಾಗಿಲ್ಲ. ವಿಶೇಷ ಶ್ರಮ ವಹಿಸಬೇಕಾಗ್ತದೆ. ದುಡ್ಡು ಅಷ್ಟು ಸಲೀಸಾಗಿ ಬರುವುದಿಲ್ಲ. ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮಾಡಿದಾಗ ನಿಮ್ಮ ಎಲ್ಲ ಮನೋಭಿಲಾಷೆಗಳು ಈಡೇರುತ್ತವೆ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ಮದುವೆಯ ಯೋಗ. ಮದುವೆಯಾದವ್ರಿಗೆ ಮತ್ತೇನು ಮದುವೆ ಯೋಗ ಅಂತಲೂ ಪ್ರಶ್ನೆ ಬರ್ತದಲ್ಲ. ಯಾರಿಗೆ ಆಗಿಲ್ಲ ಅವರಿಗೆ ಮದುವೆಯ ಯೋಗ, ಯಾರಿಗೆ ಆಗಿದೆ ಮದುವೆಯ ನಂತರದ ಒಳ್ಳೆಯ ಶುಭ ಫಲಗಳು ಇದು ವೃಷಭ ರಾಶಿಯವರಿಗೆ ಪ್ರಾಪ್ತವಾಗ್ತವೆ. ಇನ್ನು ಅದೇ ರೀತಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನ್ಯಾಯಾಲಯದ ತೀರ್ಪು ನಿಮ್ಮ ಕಡೆಗೆ ಆಗ್ತಾ ಇದೆ. ಯಾವುದಾದ್ರೂ ನ್ಯಾಯ ಇತ್ತು ಅಂತಂದರೆ ಆ ನ್ಯಾಯದ ತೀರ್ಪು ನಿಮ್ಮ ಕಡೆಗಾಗಿ ನಿಮ್ಮ ಮನಸ್ಸಿನ ತಕ್ಕ ಹಾಗೆ ಎಲ್ಲ ಫಲಗಳು ಸಿಗ್ತಾ ಇದೆ. ಇದು ಮಿಥುನ ರಾಶಿಯವರ ಫಲ. ಅದೇ ರೀತಿಯಾಗಿ ಕರ್ಕರಾಶಿ. ಕರ್ಕರಾಶಿಯ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ವಹಿಸಬೇಕು. ಸ್ವಲ್ಪ ಕಡಿಮೆಯಾಗಿದೆ. ಪಂಚಮ ಶನಿ ಇತ್ತು, ಓದಲಿಕ್ಕೆ ಆಗ್ತಿದ್ದಿಲ್ಲ, ಕೂಡ್ಲಿಕ್ಕೆ ಮನಸ್ಸು ಹೋಗ್ತಿದ್ದಿಲ್ಲ, ಶ್ರಮಪಟ್ಟರೂ ಕೂಡ ರಿಸಲ್ಟ್ ಇಲ್ಲ, ಇದೆಲ್ಲ ಫಲಗಳಿದ್ದು. ಆದರೆ ಪಂಚಮ ಶನಿ ಬಿಟ್ಟಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಸ್ಥಿತವಾದಂಥ ಎಲ್ಲ ಫಲಗಳು ನಿಮಗೆ ಸಿಗ್ತಾ ಇವೆ. ಆದರೆ ಶ್ರಮ ವಹಿಸಬೇಕು, ಮತ್ತೆ ಟ್ರ್ಯಾಕಿಗೆ ಬರಬೇಕು, ಓದಬೇಕು. ಓದಿದರೆ ಅವಶ್ಯವಾಗಿ ನಿಮಗೆ ಮತ್ತೆ ಒಳ್ಳೆಯ ಸುಫಲಗಳು ಸಿಗ್ತವೆ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿ. ಸಿಂಹರಾಶಿಯ ಮಹಿಳೆಯರು ಬಹಳ ಸಂತೋಷ ಪಡ್ತಾರೆ ರೀ. ಯಾಕಂತಂದ್ರೆ ಅವರಿಗೆ ಬಂಗಾರ ಖರೀದಿ ಯೋಗ ಇದೆ. ನಮ್ಮ ಗುರುಗಳು ಅದಕ್ಕೆ ಒಂದು ಮಾತು ಹೇಳ್ತಾರತ್ತ, ಹೆಣ್ಮಕ್ಳಿಗೆ ಯಾವಾಗಿದ್ದರೂ ಕೂಡ 3 ಒಟ್ಟಾರೆ ಗುಣಗಳು. ಅವ್ರೇನು ಅಂತಂದರೆ ಈ 3 ಗುಣಗಳಿಗೆ ಸೋಲ್ತಾರಂತೆ. ಅವರು ಸಣ್ಣವರಿದ್ದಾಗ ಒಂದು ಹುಚ್ಚಿರ್ತದಂತೆ. ಏನು ಹುಚ್ಚು ಅಂತಂತಂದರೆ ಸಿಂಗಾರದ ಹುಚ್ಚಿರ್ತದಂತೆ. ನಾನು ಚಂದ ಕಾಣಬೇಕು, ಚಂದ ಕಾಣಬೇಕು, ಚಂದ ಕಾಣಬೇಕು ಅಂಥೇಳಿ ಸಿಂಗಾರವನ್ನು ಮಾಡಿಕೊಳ್ಳುವಂಥ ಹುಚ್ಚು ಸಣ್ಣವರಿದ್ದಾಗಿರ್ತದಂತೆ. ಮದುವೆ ಆದಮೇಲೆ ಬಂಗಾರದ ಹುಚ್ಚು ಹಿಡಿತದಂತೆ. ಆ ಬಂಗಾರವನ್ನು ಹಾಕ್ಕೋಬೇಕು, ತೊಗೋಬೇಕು, ಬಂಗಾರ ಹಾಕ್ಕೋಬೇಕು, ತೊಗೋಬೇಕು ಅಂಥೇಳಿ ಅದಕ್ಕೋಸ್ಕರವಾಗಿ ತನ್ನ ಗಂಡನನ್ನು ಬೈತಾರಂತ, ಏನೇನೋ ಮಾಡ್ತಾರಂತ, ರೊಕ್ಕ ಕೊಡಿರ್ತಾರಂತ, ಬಂಗಾರ ಖರೀದಿ ಮಾಡಬೇಕು ಅಂತಾರಂತ. ಇನ್ನು ವಯಸ್ಸಾದ ಮೇಲೆ ಅವ್ರಿಗೇನಾಗ್ತದೆ ಅಂತಂದ್ರೆ ಅಂಗಾರದ ಹುಚ್ಚು ಹಿಡಿತದಂತೆ. ಎಲ್ಲೇ ಗುಡಿಗೆ ಹೋದರೂ ಗುಂಡಾರಕ್ಕೆ ಹೋದರೂ ಒಂದಿಷ್ಟು ಅಂಗಾರ ತೊಗೊಂಡು ಬರಬೇಕು ಅಂತ ತಲೆ ಒಳಗೆ ಇಟ್ಕೊಂಡು ಆ ಅಂಗಾರವನ್ನು ತೆಗೆದುಕೊಂಡು ಬರ್ತಾರಂತೆ. ಅದಕ್ಕೆ ಸಿಂಗಾರ, ಬಂಗಾರ, ಅಂಗಾರ. ಸೊ ಮಿಡಲ್ ಸ್ಟೇಜ್ನಲ್ಲಿ ಇದ್ದಂತಹ ಮಹಿಳೆಯರಿಗೆ ಬಂಗಾರ ಖರೀದಿಸುವಂತಹ ಯೋಗ ಇದು ಸಿಂಹರಾಶಿಯವರದ್ದಾಗಿದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಸರ್ವ ವಿಪತ್ತು ಪರಿಹಾರ. ಎಲ್ಲ ರೀತಿಯಾದಂಥ ವಿಪತ್ತುಗಳ ಪರಿಹಾರವಾಗ್ತಾ ಇವೆ. ಆ ವಿಪತ್ತಿನ ಪರಿಹಾರವಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನೀವು ಏನೂ ಮಾಡುವ ಕಾರಣಿಲ್ಲ. ಕಿಂತು ನಿಮ್ಮ ತಂದೆ ತಾಯಿಗಳಲ್ಲಿ ಹೇಳಿಸಿ ಪ್ರಾರ್ಥನೆಯನ್ನು ಮಾಡಿಸಿ. ಯಾವಾಗಿದ್ರೂ ಕೂಡ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಹೇಳ್ತಾರೆ. ನಮಗಿಂತ ದೊಡ್ಡವರು ನಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಈಡೇರ್ತವೆ. ಅಂತಹ ಕೆಲಸ ಕಾರ್ಯಗಳ ಈಡೇರಲಿಕ್ಕೋಸ್ಕರವಾಗಿ ನಿಮ್ಮ ಹಿರಿಯರಿಂದ ಪ್ರಾರ್ಥನೆ ಮಾಡಿಸಿ, ಒಳ್ಳೆಯದಾಗ್ತದೆ. ಇನ್ನದೇ ರೀತಿಯಾಗಿ ತುಲಾರಾಶಿ. ತಕ್ಕಡಿಯ ಸಂಕೇತ. ಜೀವನದಲ್ಲಿ ನಿರ್ಣಯಗಳನ್ನು ತೂಗಿ ತೆಗೆದುಕೊಳ್ಳುವಂಥವರು. ಅಂಥವರು ವಿಶೇಷವಾಗಿ ಇವತ್ತಿನ ದಿವಸ ಲಾಭದ ಕಡೆ ಮುಖ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ನಿರ್ಣಯ ಹೆಂಗೆ ಬೇಕಾದಂಗೂ ಹೋಗ್ಬೋದು ರೀ. ಲಾಭದ ಕಡೆನೂ ಹೋಗ್ಬೋದು, ನಷ್ಟದ ಕಡೆನೂ ಹೋಗ್ಬೋದು. ಅಂಥದ್ದು ಇವತ್ತಿನ ದಿವಸ ನಿರ್ಣಯ ತಗೊಂಡಿದ್ದು ಇದು ಲಾಭದ ಕಡೆಗೆ ಹೋಗ್ತದೆ ಅಂತನ್ನುವುದು ಇದು ತುಲಾರಾಶಿಯವರಿಗೆ ಇರತಕ್ಕಂತಹ ಫಲ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಧನಲಾಭ, ಸಂತಾನ ಲಾಭ, ಉದ್ಯೋಗ ಲಾಭ, ಅದೇ ರೀತಿಯಾಗಿ ಧಾನ್ಯ ಲಾಭ. ಇದು ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಫಲ. ಇವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆ, ಪ್ರದಕ್ಷಿಣೆ, ನಮಸ್ಕಾರವನ್ನು ನಿರಂತರವಾಗಿ ಮಾಡಿದಾಗ ಅವರಿಗೆ ಇನ್ನೂ ಹೆಚ್ಚಿನ ಲಾಭವಾಗಲಿದೆ ಅಂತನ್ನೋದು ಇದು ವೃಶ್ಚಿಕ ರಾಶಿಯವರಿಗೆ ಫಲ. ಇನ್ನದೇ ರೀತಿಯಾಗಿ ಧನುರಾಶಿ. ಧನುರಾಶಿಯವರು ಪ್ರದಕ್ಷಿಣೆ ನಮಸ್ಕಾರದ ವ್ರತವನ್ನು ಹಿಡಿಬೇಕು. ಯಾಕೆ? 7.5 ಶನಿ ಪ್ರಾರಂಭವಾಗಿದೆ. ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಹನುಮಂತ ದೇವರ ದೇವಸ್ಥಾನ, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ. ಯಾವ ರೀತಿಯಾಗಿ ಒಂದು 2020 ನಾವು ಒಂದು ಕಾರ್ ತೊಗೋತೀನಿ ಅಂತಂದ್ರೆ ಆ ಕಾರಿಗೆ ಇವತ್ತಿಂದನೇ ₹1 ₹2 ಕುಡಿಸ್ಕೋತ ಹೋಗ್ತೇವೆ. ದೊಡ್ಡ ಅಮೌಂಟ್ ಆಗ್ತದೆ. ಹಂಗೆ 7.5 ವರ್ಷದ ಟೈಮ್ ನೀವು ಕಳಿಬೇಕಾಗಿದೆ. ಈಗ ಜಸ್ಟ್ ಶನಿ ಪ್ರವೇಶವಾಗಿದೆ. ಆದ್ದರಿಂದ ನಿರಂತರವಾಗಿ ಪ್ರದಕ್ಷಿಣೆ, ನಮಸ್ಕಾರ, ದೇವತಾ ಆರಾಧನೆಯನ್ನು ಮಾಡಿ. ಇದರಿಂದ ಶನಿದೇವರ ಒಂದು ಪ್ರಕೋಪ ಕಡಿಮೆಯಾಗಿ ನಿಮಗೆ 7.5 ಇದ್ದಂತೆಯೇ ಅನಿಸುವುದಿಲ್ಲ, ಅಭಿವೃದ್ಧಿ ಆಗ್ತದೆ ಅಂತನ್ನುವುದು ಇದು ಧನುರಾಶಿಯವರಿಗೆ ಇರತಕ್ಕಂತಹ ಫಲ. ಇನ್ನು ಅದೇ ರೀತಿಯಾಗಿ ಮಕರ ರಾಶಿ. ಮಕರ ರಾಶಿಯವರು ಕೂಡ 7.5 ಪ್ರಭಾವದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರು ಕೂಡ ದಾನ ಧರ್ಮಗಳನ್ನು ಮಾಡಬೇಕು. ವಿಶೇಷವಾಗಿ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಬೇಕು, ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಅದರ ಜೊತೆಗೆ ನಿರಂತರವಾಗಿ ಗುರುಗಳ ಹತ್ತಿರ ಹೋಗಿ ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಬೇಕು. ಯಾಕೆ ಅಂತಂದರೆ ಗುರು ತೋರಿಸಿದಂತಹ ಮಾರ್ಗಕ್ಕೆ ದೇವರು ಎಂದೂ ಅಡ್ಡಿ ಮಾಡುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ಗುರು ಹೇಳಿದ ಮಾರ್ಗದಲ್ಲಿ ನಡೀರಿ ಅಂತನ್ನುವ ಫಲ ಇದು ಮಕರ ರಾಶಿಯವರಿಗೆ. ಕುಂಭರಾಶಿ.
ಕುಂಭರಾಶಿಯವರು ಅಂತರಂಗದಲ್ಲೇ ತಮ್ಮ ಒಳಗೆ ವಿಚಾರ ಮಾಡಿ ಅದನ್ನು ಒಳಗೆ ಇಟ್ಕೊಂಡು ಬಿಡೋರು. ಅದಕ್ಕೆ ಆ ಅಂತರಂಗದ ಚಿಂತನೆಯನ್ನು ಬಿಟ್ಟು ಬಹಿರಂಗದ ಚಿಂತನೆಯನ್ನು ಮಾಡಬೇಕು. ಇದರ ಅರ್ಥ ಏನು ಅಂತಂದರೆ, ತಮ್ಮ ಒಳಗಡೆ ಇರತಕ್ಕಂತಹ ಒಳ್ಳೆಯದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತಂದರೆ ನಿಮಗೇನು ಕಾಳಜಿ ಅದ, ನಿಮಗೇನು ಕಳಕಳಿ ಅದ ಅಂತ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ಆ ಕಳಕಳಿಯಿಂದ ನಿಮಗಿದು ಒಳ್ಳೆಯದಾಗ್ತದೆ ಅಂತನೋ ಫಲ ಇದು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಇದೆ. ಅದೇ ರೀತಿಯಾಗಿ ಮೀನರಾಶಿಗೆ ಅಧಿಪತಿ ಗುರು ವಿಶೇಷವಾದಂಥ ಸನ್ಮಂಗಲವನ್ನು ಮಾಡ್ತಾ ಇದ್ದಾನೆ. ಗುರುಗಳಲ್ಲಿ ನಿಮ್ಮ ಭಕ್ತಿಯನ್ನು ಪ್ರದರ್ಶಿಸಿ, ಗುರುವಿನ ವಂದನೆಯನ್ನು ಮಾಡಿ, ಭಜನ ಕೀರ್ತನೆಯನ್ನು ಮಾಡಿ, ವಿಶೇಷವಾಗಿ ಗುರುಗಳನ್ನು ಸ್ಮರಿಸಿದಾಗ ನಿಮ್ಮ ಎಲ್ಲ ಆಪತ್ತುಗಳು ಪರಿಹಾರವಾಗ್ತವೆ ಅಂತನೋ ಫಲವನ್ನು 12 ರಾಶಿಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ವಿಶೇಷವಾಗಿ 12 ರಾಶಿಯ ಫಲಾಫಲಗಳು ನಮಗೆ ಶುಭವಾಗಲಿ, ಮಂಗಳವನ್ನುಂಟು ಮಾಡಲಿ, ಶ್ರೀಪ್ರದವಾಗಲಿ, ಸಕಲ ವಿಧವಾದಂಥ ಆಪತ್ತು ವಿಪತ್ತುಗಳ ನಾಶವಾಗಿ ಈ ದಾರಿದೀಪ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ತಿಳಿಸಿದಂತಹ ಎಲ್ಲ ಅದೃಷ್ಟ ಫಲಗಳು ಪ್ರಾಪ್ತಿಯಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.